ಇದು ಟಾಟಾ ಕಂಪ್ನಿ ಕೊಡ್ತೀವಲ್ಲ ಸರ್, 15ರಿಂದ 20 ವರ್ಷದ ಗಂಟೆ ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು. KGF ಕಡೆಯಿಂದ ನಾವು ಕಂಬ ತರ್ಸೋದು ಸರ್. ಇದು ಆಲ್ ಓವರ್ ಸೌತ್ ಕರ್ನಾಟಕ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮಾಡ್ಕೊಡ್ತೀವಿ ಸರ್. 7 ಅಡಿ ಕಂಬ ಬರುತ್ತೆ. 7 ಅಡಿ ಕಂಬಕ್ಕೆ 6 ಲೈನ್ ತಂತಿ ಹಾಕ್ಕೊಡ್ತೀವಿ ಸರ್. 6 ಲೈನ್ ತಂತಿ ಅಂದರೆ ಭೂಮಿಯಿಂದ 4 ಇಂಚ್ ಮೇಲ್ಗಡೆ ತಗೋತೀವಿ ಸರ್. ಫಸ್ಟು ಭೂಮಿಯಿಂದ ಮೇಲೆ 4 ಇಂಚ್ ತಗೊಂಡ್ರೆ ಅಲ್ಲಿಂದ 2 ಇಂಚು 3 ಇಂಚು ಮೇಲ್ಗಡೆ ಹೋಗ್ತಾ 6 ಲೈನ್ ತಂತಿ ಬರುತ್ತೆ ಸರ್. ಅವ್ರಿಗೆ ಮತ್ತೆ ಬೇಕು ಅಂತಂದರೆ 8 ಅಡಿ ಕಲ್ಲು ಬರುತ್ತೆ. 8 ಅಡಿ ಕಲ್ಲು ಹಾಕ್ಕೊಡ್ತೀವಿ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಕೊಡ್ತೀವಿ. ಕಣ್ಣೆದುರುಗಡೆ ಕಾಣಿಸಂಗೆ, ಅವರು ಮನಸ್ಸಿಗೆ ಸಮಾಧಾನ ಆಗಂಗೆ ಕೆಲಸ ಆಗುತ್ತೆ ಸರ್. ಸರ್ ಸಪೋರ್ಟಿಂಗ್ ಕಂಬ ಕೊಡ್ತೀವಿ ಸರ್ ಇದಕ್ಕೆ ಬೀಗಿಯಾಗೆ. ಇದು ಏನಕ್ಕೆ ಬೀಗ ಕೊಡ್ತೀವಿ ಅಂತಂದರೆ ಕಂಬ ಮತ್ತು ಈ ತಂತಿ ಯಾವುದೇ ರೀತಿ ಬಗ್ಗದೆ ಇರೋಂಗೆ, ಅಲ್ಲಾಡದೆ ಇರೋಂಗೆ ಕಂಬ ಕೊಡ್ತೀವಿ ಸರ್ ಇದಕ್ಕೆ. ಬಟ್ ಏನಾದರೂ ಯಾವುದಾದ್ರೂ ಒಂದು ಕಂಬ ಬಗ್ಗಿದ್ರು ಈ ಸಪೋರ್ಟಿಂಗ್ ಕಲ್ಲು ಏನಾಗುತ್ತೆ ಅಂತಂದರೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಮತ್ತು ಇದು ಗಟ್ಟಿಯಾಗಿ ಹಂಗೆ ನಿಂತು ಅದನ್ನು ಗ್ರಿಪ್ ತಗೊಳುತ್ತೆ. ಹಿಡಿಯೋ ಚಾನ್ಸಸ್ಸೇ ಇಲ್ಲ ಸರ್. ಇದು ಕಲ್ಲರೇ ಚೇಂಜ್ ಆಗಲ್ಲ, ಇದು ಹಿಂಗೆ ಇರುತ್ತೆ ಸರ್. ಇದು ಜಿಯೋ ವೈರು ಒಂದೊಂದು ಕಂಬಕ್ಕೂ ನಾವು ಆ ತಂತಿ ಎಳ್ದು ಕಟ್ಟಿರ್ತೀವಿ ಸರ್. ನಾವು ಇದು ಒಂದೊಂದು ತಂತಿಗೂ ಎಳ್ದು ಕೊಡ್ತೀವಿ. ಏನಕ್ಕೆ ಈ ಥರ ಕಟ್ತೀವಿ ಅಂತಂದರೆ ಒಂದು ತಂತಿ ಏನಾದರೂ ಮಿಸ್ ಆದ್ರೂ ಮತ್ತೆ ಬೇರೆ ಇದಕ್ಕೆ ಲೂಸ್ ಆಗಬಾರ್ದು ಸರ್. ಇದಕ್ಕೆ ಇದು ಡಬಲ್ ಬರುತ್ತೆ ಸರ್. ನೋಡಿ, ಇದು ತಂತಿ ನಾವು ಜಿಯೋ ತಂತಿ ಹಾಕಿ ಬೆಂಡಿಂಗು ಇದು ಡಬಲ್ ಹಾಕಿ ಕಟ್ಟಿರ್ತೀವಿ. ಯಾವುದೇ ಕಾರಣಕ್ಕೂ ಇದು ಕಟ್ಟಾಗಲ್ಲ. ಇದು ತಂತಿಗೂ ಕಂಬಕ್ಕೂ ಹಾಕಿ ಪ್ರತಿ ಒಂದು ಲೈನ್ಗೂ ಕೊಟ್ಟಿರ್ತೀವಿ ಸರ್ ನಾವು. ತಂತಿ ಬಂದಾಗ ತಂತಿ ಅಮೌಂಟ್ ತಗೋತೀವಿ, ಕಂಬ ಬಂದಾಗ ಕಂಬ ಅಮೌಂಟ್ ತಗೋತೀವಿ ಸರ್. ಅವರು ಕಣ್ಣೆದುರುಗಡೆ ಕೆಲಸ ಮಾಡಿ ಬೇಕು ಅಂತಂದರೆ ಅವ್ರಿಗೆ ಹೆಂಗೆ ಬೇಕಾದರೂ ವರ್ಕ್ ಮಾಡಿಕೊಡ್ತೀವಿ ಸರ್. ಮೇಲೆ 4 ಇಂಚ್ ತಗೊಂಡ್ರೆ ಅಲ್ಲಿಂದ 2 ಇಂಚು 3 ಇಂಚು ಮೇಲ್ಗಡೆ ಹೋಗ್ತಾ 6 ಲೈನ್ ತಂತಿ ಬರುತ್ತೆ ಸರ್. ಅವ್ರಿಗೆ ಮತ್ತೆ ಬೇಕು ಅಂತಂದರೆ 8 ಅಡಿ ಕಲ್ಲು ಬರುತ್ತೆ. 8 ಅಡಿ ಕಲ್ಲು ಹಾಕ್ಕೊಡ್ತೀವಿ. 7 ಅಡಿ ಕಂಬಕ್ಕೆ ಮಾತ್ರ 6 ಲೈನ್ ತಂತಿ ಹಾಕ್ಕೊಡ್ತೀವಿ. ಕೆಲವ್ರು ಕೇಳ್ತಾರೆ ನಮಗೆ 8 ಅಡಿ ಕಂಬ ಬೇಕು, 8 ಅಡಿ ಕಂಬಕ್ಕೆ 7 ಲೈನ್ ತಂತಿ ಬೇಕಾಗುತ್ತೆ ಅಂತಾರೆ. ಹಾಕ್ಕೊಡ್ತೀವಿ ಸರ್. ಅದಕ್ಕೂ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಕೊಡ್ತೀವಿ. ಕಣ್ಣೆದುರುಗಡೆ ಕಾಣಿಸಂಗೆ, ಅವರು ಮನಸ್ಸಿಗೆ ಸಮಾಧಾನ ಆಗಂಗೆ ಕೆಲಸ ಆಗುತ್ತೆ ಸರ್. 6 ಅಡಿಗೆ ಒಂದು ಕಂಬ ಹಾಕ್ತೀವಿ ಸರ್ ನಾವು. 6 ಅಡಿಗೆ ಒಂದು ಕಂಬ ಹಾಕಿದ್ರೆ ತಂತಿ ಬೀಗಾಗಿರುತ್ತೆ, ಲೈಫ್ ಬರುತ್ತೆ. ಅದರಿಂದ ಈ ಥರ ಕೆಲಸ ಮಾಡ್ಕೊಡ್ತೀವಿ ಸರ್. ಜಿಂಕ್ ಕೋಟೆಡ್ ತಂತಿ ಸರ್. ಇದು 15ರಿಂದ 20 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ತಂತಿಗೆ ನಾವು. ಈ ಕಂಬ ಮಾತ್ರ ನಿಮಗೆ ಹೆಂಗೆ ಬೇಕು ಆ ಥರ ಕೆಲಸ ಮಾಡಿಕೊಡ್ತೀವಿ. 6 ಅಡಿಗೆ ಒಂದು ಕಂಬ ಹಾಕ್ತೀವಿ ಸರ್ ನಾವು. 6 ಅಡಿಗೆ ಒಂದು ಕಂಬ ಹಾಕಿದ್ರೆ ತಂತಿ ಬೀಗಾಗಿರುತ್ತೆ, ಲೈಫ್ ಬರುತ್ತೆ. ಅದರಿಂದ ಈ ಥರ ಕೆಲಸ ಮಾಡ್ಕೊಡ್ತೀವಿ ಸರ್. ಆಟಕ್ಕೆ ಬಂದರೆ ಅಲ್ಲಿ ಕೆಲಸ ಮುಗಿಸೋ ಗಂಟ ಮತ್ತು ಲೇಬರ್ ಎಲ್ಲೂ ಹೋಗಲ್ಲ, ನಾವು ಅವ್ರ ಜೊತೆಯಲ್ಲೇ ಇರ್ತೀವಿ. ಆ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿಕೊಂಡೆ ಮತ್ತೆ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಕೊಟ್ಬಿಟ್ಟು ಹೋಗೋದು ಸರ್. ಅದು ಸರ್ ಇದು ಕೆಲಸ ಮಾಡಿ ಹೆಚ್ಚು ಕಮ್ಮಿ ಈಗಾಗಲೇ ಒಂದು 3-4 ತಿಂಗಳಾಗಿದೆ ಸರ್ ಇದು. ಸೊ ನೋಡಿ ಸರ್, ಇದು ಈಗ ಎಷ್ಟೋ ಜನ ಬಂದು ನೋಡಿರ್ತಾರೆ, ಕೆಲಸ ಬಂದು ನೋಡಿ ಇದನ್ನೆಲ್ಲ ಅಲ್ಲಾಡಿಸಿರ್ತಾರೆ. ಇಷ್ಟೊತ್ತಿಗೆ ಬೇರೆ ಕೆಲಸ ಆಗಿದ್ದಿದ್ರೆ ಸರ್ ಹಿಂಗೆ ಅಲ್ಲಾಡಿಸಿದ ತಕ್ಷಣ ಯಾವ ಕಡೆ ಏನಾದರೂ ಬಗ್ಬಿಡೋದು ಸರ್. ಇದು ಇವಾಗ ಎಷ್ಟು ಜನ ನೋಡಿರಲ್ಲ ಸರ್, ಜಮೀನಲ್ಲಿ ಒಂದು ಕೆಲಸ ಆಗದೆ ಅಂದರೆ ಅಕ್ಕಪಕ್ಕದ ಜಮೀನವರೆಲ್ಲ ಬಂದು ನೋಡಿರ್ತಾರೆ. ಇದು ಯಾವುದೇ ರೀತಿ ಅವ್ರು ಹೆಂಗೆ ಅಲ್ಲಾಡಿಸಿದ್ರು ಬಗ್ಗಲ್ಲ ಸರ್. ಇದು ನಾವು ರೆಗ್ಯುಲರಾಗಿ ಮಾಡಿಸ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ನಾವು 8-9 ವರ್ಷದಿಂದ ಕೆಲಸ ಮಾಡಿಸ್ತಾ ಇರೋದಲ್ವ. ಅದರಿಂದ ನಮ್ಮ ಹತ್ರ ಎಲ್ಲಿ ಬೇಕಂದ್ರೆ ಅಲ್ಲಿ ಕೆಲಸ ಲೇಬರ್ಸ್ ಇದ್ದೇ ಇರ್ತಾರೆ ಸರ್, ವರ್ಕರ್ಸು. ಕೆಲಸ ಮಾತ್ರ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ನಮ್ಮ ಹತ್ರ ಇರೋದು. ಬೇರೆ ಥರ ಹೆಂಗಂದ್ರೆ ಹಂಗೆ ಕೆಲಸ ಮಾಡಿಕೊಟ್ಬಿಟ್ಟು ಓಡ್ಬಿಡೋರ ಥರ ನಾವು ಕೆಲಸ ಮಾಡ್ಕೊಂಡಿಲ್ಲ. ಆ ಥರ ಲೇಬರು ನಮ್ಮ ಹತ್ರ ಇರೋದು. ಸೇಫ್ಟಿ ಆಗಿರುತ್ತೆ. ಮತ್ತು ಅವರು ಈಗ ಅಳತೆ ಮಾಡಿಸ್ಕೊಂಡು ಲ್ಯಾಂಡ್ಗೆ ಒಂದು ಸಲ ಪೆನ್ಸಿನ್ ಹಾಕ್ಸ್ಕೊಬಿಟ್ರೆ ಮತ್ತೆ ತಿರ್ಗಿ ಅವರು ಆಚೆಯಿಂದ ಇನ್ನೊಂದು ಸ್ವಲ್ಪನೂ ಅವ್ರು ಒತ್ತರಿಸ್ಕೊಳಕ್ಕಾಗಲ್ಲ. ಪಕ್ಕದ ಜಮೀನವರು ಅದು ಬಸ್ ಕ್ಲೀನಾಗಿರುತ್ತೆ. ಅದರಿಂದ ಇದು ರೈತರು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್. ವೀಕ್ಷಕರೇ, ನಿಮ್ಮ ತೋಟ ಹೊಲ ಗದ್ದೆಗಳಿಗೆ ಕಂಪ್ಲೀಟ್ ಫೆನ್ಸಿಂಗ್ ಮಾಡಿಸಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡ್ಕೊಳ್ಬೇಕು ಅನ್ನೋದಾದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನೀವು ಫೆನ್ಸಿಂಗ್ ವರ್ಕ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು. ಸಾಕಷ್ಟು ಜನ ರೈತರು ತಮ್ಮ ಹೊಲ ಗದ್ದೆಗಳಿಗೆ ಹದ್ಬಸ್ತು ಮಾಡಿಸಿರ್ತಾರೆ, ಬಟ್ ಫೆನ್ಸಿಂಗ್ ವರ್ಕನ್ನು ಪೆಂಡಿಂಗ್ ಇಕ್ಕಿರ್ತಾರೆ. ಸೊ ಅಂಥವರು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಫೆನ್ಸಿಂಗ್ ವರ್ಕ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿನ ಪಡೆದುಕೊಂಡು ನೀವು ಫೆನ್ಸಿಂಗ್ ವರ್ಕನ್ನು ಮಾಡಿಸ್ಬೋದು.